ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದಾನಂದ ಸ್ವಾಮಿ ಅನ್ನುವ ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನ ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರುವ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಟ್ಟ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರಿಗೂ ನಿಮಗೂ ಅಭಿನಂದನೆಗಳು, ಹಾಗೆ ಎಲ್ಲ ನಟ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ಮೊದಲಿಗೆ ನೀವು ಹೇಳಿದಂಗೆ ಶಿವಣ್ಣ ಅವ್ರಿಗೆ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಇಷ್ಟ ಆಗೋದು ಒಂದು ಕದೆ ಒಂದು ಅಂದ್ರೆ ಡೌಟ್ ಇತ್ತು. ಅವರು ಅದನ್ನೆಲ್ಲಾನು ತುಂಬಾ ವರ್ಷಗಳಿಂದ ಎಂಜಾಯ್ ಮಾಡ್ಬಿಟ್ರ ಸಾಂಗ್. ಅದು ಅವ್ರಿಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದು ಭಯ ಇತ್ತು, ಅವ್ರಿಗೆ ಇಷ್ಟ ಆಗಿದೆ ನಮಗೆ ತುಂಬಾ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದ್ರೆ ಹಾಡುಗಳು ನಾನು ಮತ್ತೆ ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯ, ತುಂಬಾ ಹಿಂದೆನೆ ಶುರುವಾಯ್ತು ರಾಮಾಯಣ. ತುಂಬಾ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನ್ ಮಾಡಿದೀವಿ ಅಂದ್ರೆ ಏನೇನೋ ಮಾಡಿದ್ವಿ ನಾವು. ಆಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದ್ವಿ. ಒಟ್ನಲ್ಲಿ ನಮ್ಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮ್ಗೆ ಬೆಸ್ಟ್ ಅಂತ ಸಿಗುತ್ತೆ ಅದನ್ನೆಲ್ಲ ಆಯ್ಕೊಂಡು ಇಟ್ಕೊಂಡು ಕೂತಿದ್ದೀವಿ. ಆ ತರದೊಂದು ಜರ್ನಿ. ನಾವು ಫಸ್ಟ್ ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದ್ರೆ ಎಲ್ಲಾ ಕಡೆ ಅವರೇ ಹೇಳೋದಕ್ಕೆ ಅಂದ್ರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ ಆಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೆ ಬರೀಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬಾ ಹತ್ತಿರ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತೆ ಸಂತೋಷ್ ಸರ್ ಬಂದ್ರು, ಮೇಘನಾ ಶೆಟ್ಟಿ ಅವ್ರು ಬಂದ್ರು. ಇದೆಲ್ಲ ಆಗಿ ನನ್ಗಂತೂ ಅದು ಆತಂಕ ಐತೆ, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟಿದ್ದಂತ ಸ್ಕ್ರಿಪ್ಟ್. ಆತರ ಹಾಗೆ ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸ್ಕೋ ಬಂದು ಚಂದ್ರು ಅವರು ನಮ್ಗೆ ತೋರಿಸಿದ್ರು ಫುಲ್ ಟೈಟಲ್ಸ್ ನ. ವಿನಯ್ ಸರ್ ಮತ್ತೆ ಮೇಘ ಅವ್ರದ್ದು ಒಂದು ತೋಟದಲ್ಲಿ ಇರೋ ಒಂದು ಸೀನ್. ಅದು ಆ ಸೀನ್ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ವಿ. ಒಂದು 10 ನಿಮಿಷ ನಾನು ಚಂದ್ರು ಇಬ್ರು ಅಳ್ತಾ ಇದ್ವಿ. ಅಂದ್ರೆ ನಮ್ಗೆ ಅದನ್ನ ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಅಂದ್ರೆ ಆ ಹಳ್ಳಿನ ಕಟ್ಕೊಟ್ಟಿರುವಂತ ರೀತಿ ಇರ್ಬೋದು, ಎಲ್ಲಾ ನೋಡಿ ನಮ್ಗೆ ಏನಂದ್ರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಟ್ಟು ಇದಷ್ಟು ನಾನು ಇದರ ಬಗ್ಗೆ ಮೊದಲೇ ಹೇಳ್ಬೋದು. ಸೊ ಇನ್ನು ತುಂಬಾ ಜನರಿಗೆ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕು. ವಿನಯ್ ಸರ್ ಬಗ್ಗೆ, ವಿನಯ್ ಸರ್ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಅದನ್ನೇ ಹೇಳಿದೆ, ನೋಡಿದ ತಕ್ಷಣ ನಮ್ಗೆ ಇದಾಗಿದೆ, ಎಮೋಷನ್ ಆಗ್ಬಿಟ್ಟು ಅಂತ. ಸೊ ಮತ್ತೆ ಇನ್ನೊಂದು ಹೇಳಬೇಕಾಗಿದೆ ಏನಂತಂದ್ರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದರೆ ನನಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು ಅಂದ್ರೆ ಅವರ ಫ್ಯಾಮಿಲಿ ತರ ಅದನ್ನ ಇದು ಮಾಡ್ತಾರೆ. ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷದ ಜರ್ನಿಯಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸ್ ಲಹರಿ. ನನಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮತ್ತೆ ಎಸ್ಪೆಷಲಿ ನವೀನ್ ಸರ್ ಅವರು ತುಂಬಾ